ದಶರಥ ಮಹಾರಾಜನ ಅರಮನೆಯಲ್ಲಿ ದುಃಖದಿಂದ, ಎಲ್ಲರ ರೋದನದಿಂದಾಗಿ, ಗೋಳಾಟದಿಂದಲೇ ತುಂಬಿ ಹೋಗಿಬಿಟ್ಟಿದೆ. ಸೀತಾ, ರಾಮ, ಲಕ್ಷ್ಮಣರು ಕೈ ಮುಗಿದುಕೊಂಡು ದೀನ ಭಾವದಿಂದ ದಶರಥನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿ ಪ್ರದಕ್ಷಿಣೆ ಮಾಡಿದರು. ಧರ್ಮಜ್ಞನಾದ ಶ್ರೀರಾಮನು ತಂದೆಯಿಂದ ಅನುಮತಿಯನ್ನು ಪಡೆದು ಸೀತಾ ಸಮೇತನಾಗಿ ಕಂಬನಿಗರೆಯುತ್ತಿದ್ದ ತಾಯಿಯನ್ನು ನೋಡಿ ಶೋಕಾಕುಲನಾಗಿ ಅವಳಿಗೂ ಪ್ರಣಾಮವನ್ನು ಮಾಡಿದ. ಶ್ರೀರಾಮನನ್ನೇ ಅನುಸರಿಸಿ ಲಕ್ಷ್ಮಣನು ಕೂಡ ಅಣ್ಣನ ತಾಯಿಯಾದ ಕೌಸಲ್ಯಗೆ ಪ್ರಣಾಮ ಮಾಡಿದನು. ಕೂಡಲೇ ಲಕ್ಷ್ಮಣನು ತನ್ನ ತಾಯಿಯಾದ ಸುಮಿತ್ರಾದೇವಿಯ ಕಾಲುಗಳನ್ನು ಮುಟ್ಟಿ ನಮಿಸಿದ. ಹಾಗೆ ನಮಸ್ಕರಿಸುತ್ತಿದ್ದ ಮಹಾಬಾಹುವಾದ ಲಕ್ಷ್ಮಣನನ್ನು ತಾಯಿಯಾದ ಸುಮಿತ್ರಾದೇವಿಯು ಹಿಡಿದೆತ್ತಿ ನೆತ್ತಿಯನ್ನು ಆಘ್ರಾಣಿಸಿ ಮಗನಿಗೆ ಹಿತವನ್ನು ಉಂಟು ಮಾಡುವ ಆಶಯದಿಂದ ಅವನೊಡನೆ ಹೇಳಿದಳು. ಸತ್ಪುರುಷರಲ್ಲಿ ವಿಶೇಷವಾಗಿ ಅನುರಕ್ತನಾಗಿರುವ ನೀನು ವನವಾಸಕ್ಕಾಗಿಯೇ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದ್ದಿ. ಶ್ರೀರಾಮನು ಸೀತಾ ಸಮೇತನಾಗಿ ಹೋಗುತ್ತಿರುವಾಗ ಅವರ ರಕ್ಷಣೆಯ ವಿಷಯದಲ್ಲಿ ಅಜಾಗರೂಕನಾಗಬೇಡ. ಶ್ರೀರಾಮನು ವ್ಯಸನಿಯೇ ಆಗಿರಲಿ, ಸಮೃದ್ಧನೇ ಆಗಿರಲಿ, ಇವನೇ ನಿನಗೆ ಶರಣ್ಯನು. ಕಿರಿಯರು ಅಣ್ಣನ ಅಧೀನದಲ್ಲಿರುವುದೇ ಈ ಲೋಕದಲ್ಲಿ ಸತ್ಪುರುಷರ ಧರ್ಮವಾಗಿರುತ್ತದೆ. ಜ್ಯೇಷ್ಠಾನುವರ್ತನೆ ಎಂಬ ಸನಾತನವಾದ ಈ ಆಚರಣೆಯು ನಮ್ಮ ಕುಲಧರ್ಮಕ್ಕೂ ಅನುರೂಪವಾಗಿಯೇ ಇದೆ. ದಾನ ಮಾಡುವುದು, ಯಜ್ಞಗಳಲ್ಲಿ ದೀಕ್ಷಿತನಾಗುವುದು ಮತ್ತು ಯುದ್ಧಗಳಲ್ಲಿ ಪ್ರಾಣತ್ಯಾಗ ಮಾಡುವುದು ಇವೆಲ್ಲವೂ ಕ್ಷತ್ರಿಯರಿಗೆ ಧರ್ಮವಾಗಿರುವಂತೆ ಜ್ಯೇಷ್ಠಾನುವರ್ತನ ಎಂಬುದು ಕೂಡ ಕ್ಷತ್ರಿಯರ ಧರ್ಮವೇ ಆಗಿದೆ. ಸುಮಿತ್ರಾದೇವಿಯು ಲಕ್ಷ್ಮಣನಿಗೆ ಹೀಗೆ ಹೇಳಿ ಪ್ರಯಾಣಕ್ಕೆ ಸಿದ್ಧನಾಗಿದ್ದ ರಾಘವನನ್ನು ಕಂಡು, ಹೋಗಿ ಬಾ ರಾಮ, ನಿನಗೆ ಮಂಗಳವಾಗಲಿ ಎಂದು ಹರಸುತ್ತಾ ಪುನಃ ಲಕ್ಷ್ಮಣನಿಗೆ ಹೇಳಿದಳು. ಮಗು ಲಕ್ಷ್ಮಣ, ಶ್ರೀರಾಮನನ್ನೇ ತಂದೆಯಾದ ದಶರಥನೆಂದು ಭಾವಿಸು. ಅತ್ತಿಗೆಯಾದ ಜನಕನ ಮಗಳಾದ ಸೀತೆಯನ್ನೇ ನಾನೆಂದು ಭಾವಿಸು. ಅರಣ್ಯವನ್ನೇ ಅಯೋಧ್ಯೆಯೆಂದು ತಿಳಿ. ಈ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸುಖವಾಗಿ ಪ್ರಯಾಣ ಮಾಡು. ಬಳಿಕ ವಿನೀತನಾದ ವಿನಯಜ್ಞನಾದ ಸುಮಂತ್ರನು ಕೈ ಮುಗಿದುಕೊಂಡು ಶ್ರೀರಾಮನ ಮುಂದೆ ನಿಂತು ಸಾರಥಿಯಾದ ಮಾತಲಿಯು ಇಂದ್ರನೊಡನೆ ಮಾತನಾಡುವ ಹಾಗೆ ರಾಮನಿಗೆ ಹೇಳಿದ. ಮಹಾಯಶೋವಂತನಾದ ರಾಜಪುತ್ರನೇ, ನಿನಗೆ ಮಂಗಳವಾಗಲಿ. ರಥವನ್ನು ಹತ್ತು. ನೀನು ಎಲ್ಲಿಗೆ ಕರೆದೊಯ್ಯಬೇಕೆಂದು ಆಜ್ಞಾಪಿಸುತ್ತೀಯೋ ಅಲ್ಲಿಗೆ ನಿನ್ನನ್ನು ನಾನು ಕರೆದೊಯ್ಯುತ್ತೇನೆ. ಕೈಕೇಯಿಯಿಂದ ಪ್ರಚೋದಿತನಾದ ನೀನು 14 ವರ್ಷಗಳ ವನವಾಸವನ್ನು ಇಂದಿನಿಂದಲೇ ಪ್ರಾರಂಭಿಸಬೇಕಾಗಿದೆ. ಸುಮಂತ್ರನು ಹೀಗೆ ಹೇಳಿದ ನಂತರ ಶ್ರೀರಾಮನ ಅಭಿಪ್ರಾಯದಂತೆ ಸೀತಾದೇವಿಯು ವಸ್ತ್ರಾಭರಣಗಳಿಂದ ಸಿಂಗರಿಸಿಕೊಂಡು ಸಂತೋಷದಿಂದ ಸೂರ್ಯ ಸದೃಶವಾದ ರಥವನ್ನು ಏರಿದಳು. ಸೀತೆಯು ರಥದಲ್ಲಿ ಕುಳಿತ ನಂತರ ಯಜ್ಞೇಶ್ವರನಿಗೆ ಸಮಾನವಾದ ದಿವ್ಯ ತೇಜಸ್ಸಿನಿಂದ ಕೂಡಿದ್ದ ಚಿನ್ನದ ತಗಡಿನಂತೆ ಸಮಲಂಕೃತವಾಗಿದ್ದ ರಥವನ್ನು ಸಹೋದರರಾದ ರಾಮ, ಲಕ್ಷ್ಮಣರು ಒಡನೆಯೇ ಹತ್ತಿದರು. ಸೀತೆಯು ಅರಣ್ಯದಲ್ಲಿ ಇರಬೇಕಾದ ದಿವಸಗಳನ್ನು ಪರಿಗಣಿಸಿ ಅಷ್ಟು ವರ್ಷಗಳಿಗೂ ಬೇಕಾಗಬಹುದಾದಷ್ಟು ವಸ್ತ್ರಾಭರಣಗಳನ್ನು ಪತಿಯನ್ನು ಅನುಸರಿಸಿ ಪ್ರಯಾಣ ಹೊರಟಿದ್ದ ಸೀತಾದೇವಿಗೆ ದಶರಥನು ನೀಡಿದ. ಇದೇ ರೀತಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು, ಕವಚಗಳನ್ನು, ಕಠಿಣವಾದ ಗುರಾಣಿಗಳನ್ನು ರಥದಲ್ಲಿ ಕುಳಿತಿದ್ದ ಸಹೋದರರಿಗೆ ನೀಡಿದ. ಸೀತೆಯು ಸೇರಿ 3 ರಥದಲ್ಲಿ ಕುಳಿತುದನ್ನು ನೋಡಿ ಸುಮಂತ್ರನು ವೇಗದಲ್ಲಿ ವಾಯುವಿಗೆ ಸಮಾನವಾದ ಗತಿಯುಳ್ಳ ತನ್ನ ಸೂಚನೆಗೆ ಅನುಗುಣವಾಗಿ ವರ್ತಿಸುವಂತಹ ಕುದುರೆಗಳನ್ನು ಹೊರಡಲು ಪ್ರಚೋದಿಸಿದ. ಬಹಳ ಕಾಲ ಅರಣ್ಯದಲ್ಲಿ ವಾಸ ಮಾಡುವ ಸಲುವಾಗಿ ಶ್ರೀರಾಮನು ಅರಣ್ಯದ ಕಡೆಗೆ ರಥದಲ್ಲಿ ಪ್ರಯಾಣ ಹೊರಟ ನಂತರ ಅಯೋಧ್ಯ ಪಟ್ಟಣದ ನಾಗರಿಕರೆಲ್ಲರೂ ಮೂರ್ಛಿತರಾಗಿ ಬಿಟ್ಟರು. ಅಶ್ವ, ಗಜ, ಪದಾತಿ ಸೈನ್ಯಗಳು ಮೂರ್ಛೆ ಹೊಂದಿದವು. ಒಂದು ಕಡೆಯಲ್ಲಿ ಉದ್ವಿಗ್ನರಾದ ಜನರು ಹಾಹಾಕಾರ ಮಾಡುತ್ತಿದ್ದರು.
ರಾಮನನ್ನು ಅನುಸರಿಸಿ ಹೋಗಲು ಪ್ರಯತ್ನಿಸುತ್ತಿದ್ದ ಮದಿಸಿದ ಮತ್ತು ಕೋಪಗೊಂಡ ಆನೆಗಳು ಘೀಳಿಡುತ್ತಿದ್ದವು. ಪರಿತಾಪದಿಂದ ಅತ್ತಲಿತ್ತ ಪರದಾಡುತ್ತಿದ್ದಂತಹ ಕುದುರೆಗಳ ಹೇಷಾರವಗಳು ಎಲ್ಲೆಡೆಗಳಲ್ಲಿಯೂ ಕೇಳಿಬರುತ್ತಿದ್ದವು. ಹೀಗೆ ಅಯೋಧ್ಯ ಪಟ್ಟಣವೇ ಶಬ್ದದಿಂದ ತುಂಬಿ ಹೋಗಿತ್ತು. ಬಾಲಕರಿಂದಲೂ ವೃದ್ಧರಿಂದಲೂ ಕೂಡಿದ್ದ ಶ್ರೀರಾಮನ ಅರಣ್ಯ ಗಮನದಿಂದ ಬಹಳವಾಗಿ ಸಂಕಟಗೊಂಡಿದ್ದ ಅಯೋಧ್ಯ ಪಟ್ಟಣವು ಬಿಸಿಲಿನಿಂದ ಬಳಲಿದವನು ನೀರನ್ನು ಅರಸಿ ಹೋಗುವ ಹಾಗೆ ಶ್ರೀರಾಮನನ್ನೇ ಅನುಸರಿಸಿ ಹೊರಟಿತು. ಅಬಾಲ ವೃದ್ಧರಾದಿಯಾಗಿ ಅಯೋಧ್ಯ ಪಟ್ಟಣದ ಜನರೆಲ್ಲರೂ ರಥದ ಬಲ ಪಕ್ಕಗಳಲ್ಲಿ ಮತ್ತು ಹಿಂದುಗಡೆಯಲ್ಲಿ ರಥಕ್ಕೆ ಜೋತು ಬಿದ್ದು ಕಂಬನಿದುಂಬಿದ ಕಣ್ಣುಗಳಿಂದ ಕೂಡಿದವರಾಗಿ ರಾಮ ರಾಮ ಎಂದು ಗಟ್ಟಿಯಾಗಿ ಕೂಗಿಕೊಳ್ಳುತ್ತಾ ಸುಮಂತ್ರನಿಗೆ ಹೇಳಿದರು. ಸೂತ, ಕುದುರೆಗಳ ಕಡಿವಾಣಗಳನ್ನು ಎಳೆದು ಬಿಗಿಯಾಗಿ ಹಿಡಿದುಕೋ. ಮೆಲ್ಲ ಮೆಲ್ಲಗೆ ಹೋಗು. ಶ್ರೀರಾಮನ ಮುಖವನ್ನು ನೋಡುತ್ತೇವೆ. ಮುಂದೆ ಬಹಳ ಕಾಲದವರೆಗೆ ಇವನ ಸುಂದರ ಮುಖಾರವಿಂದವೂ ನೋಡಲು ಲಭಿಸದು. ನಿಶ್ಚಯವಾಗಿಯೂ ಶ್ರೀರಾಮನ ತಾಯಿಯಾದ ಕೌಸಲ್ಯಾದೇವಿಯ ಹೃದಯವು ಕಬ್ಬಿಣದ್ದೇ ಆಗಿರಬೇಕು. ಏಕೆಂದರೆ ಮಗನು ಕಾಡಿಗೆ ಹೋಗುತ್ತಿದ್ದರೂ ಅವಳ ಹೃದಯವು ಒಡೆದು ಹೋಗಲಿಲ್ಲವಲ್ಲವೇ? ನಿಶ್ಚಯವಾಗಿಯೂ ವೈದೇಹಿಯು ಕೃತಕೃತ್ಯಳೇ ಸರಿ. ನೆಳಲಿನಂತೆ ಪತಿಯನ್ನೇ ಅನುಸರಿಸಿ ಕಾಡಿಗೆ ಹೋಗುತ್ತಿದ್ದಾಳೆ. ಧರ್ಮದಲ್ಲಿಯೇ ನಿರತಳಾಗಿರಲು ವೈದೇಹಿಯು ಸೂರ್ಯನ ಪ್ರಭೆಯು ಮೇರು ಪರ್ವತವನ್ನು ಬಿಟ್ಟು ಹೋಗದಂತೆ ಪತಿಯನ್ನು ಎಂದಿಗೂ ಬಿಟ್ಟು ಹೋಗಳು. ಲಕ್ಷ್ಮಣ, ನೀನು ನಿಶ್ಚಯವಾಗಿಯೂ ಕೃತಾರ್ಥನಾದೆ. ಎಲ್ಲರೊಡನೆಯೂ ಪ್ರಿಯವಾದ ಮಾತುಗಳನ್ನಾಡುವ ದೇವ ಸದೃಶನಾದ ಶ್ರೀರಾಮನನ್ನು ನೀನು ಅನವರತವೂ ಉಪಚರಿಸುವೆಯಲ್ಲವೇ? ನಿನ್ನ ಕೈಂಕರ್ಯ ಬುದ್ಧಿಯು ಮಹತ್ವಪೂರ್ಣವಾದುದು. ಇದರಿಂದ ನಿನಗೆ ವಿಶೇಷವಾಗಿ ಅಭ್ಯುದಯವು ಉಂಟಾಗುತ್ತದೆ. ಶ್ರೀರಾಮನನ್ನು ಅನುಸರಿಸಿ ಹೋಗುತ್ತಿರುವ ಈ ಮಾರ್ಗವೇ ನಿನಗೆ ಸ್ವರ್ಗದ ಮಾರ್ಗಕ್ಕೆ ಸಾಧಕವಾಗಿಯೂ ಪರಿಣಮಿಸುತ್ತದೆ. ಶ್ರೀರಾಮನ ಸೇವೆಯಿಂದ ನಿನಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಹೀಗೆಲ್ಲ ಹೇಳಿಕೊಂಡು ಶ್ರೀರಾಮನ ರಥವನ್ನು ಅನುಸರಿಸಿ ಹೋಗುತ್ತಿದ್ದ ಪಟ್ಟಣಿಗರು ಕಣ್ಣುಗಳಿಂದ ಧಾರಾಕಾರವಾಗಿ ಪ್ರವಹಿಸುತ್ತಿದ್ದ ಕಂಬನಿಯನ್ನು ತಡೆಯಲು ಸಮರ್ಥರಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅಳುತ್ತಲೇ ಇಕ್ಷ್ವಾಕುಕುಲ ನಂದನನಾದ ಪರಮ ಪ್ರಿಯನಾದ ಶ್ರೀರಾಮನನ್ನು ಅನುಸರಿಸಿ ಹೋಗುತ್ತಿದ್ದರು. ಇತ್ತಲಾಗಿ ಶ್ರೀರಾಮನ ನಿರ್ಗಮನದಿಂದ ದೀನರಾಗಿದ್ದ ಸ್ತ್ರೀಯರಿಂದ ಪರಿವೃತನಾಗಿದ್ದ ದೀನವಾದಂತಹ ಮನಸ್ಸಿನಿಂದ ಕೂಡಿದ್ದ ದಶರಥನು, ಅಯ್ಯೋ, ನಾನು ಶ್ರೀರಾಮನನ್ನು ಬಿಟ್ಟಿರಲಾರೆ. ಪ್ರಿಯರಾಮನ ಮುಖವನ್ನು ಮತ್ತೊಮ್ಮೆಯಾದರೂ ನೋಡುತ್ತೇನೆ ಎಂದು ಹೇಳುತ್ತಾ ಅರಮನೆಯಿಂದ ಹೊರಟೇ ಬಿಟ್ಟನು. ಮದಿಸಿದ ಸಲಗವನ್ನು ಕಟ್ಟಿ ಹಾಕಿರುವಾಗ ಸುತ್ತುವರಿದು ನಿಂತ ಹೆಣ್ಣಾನೆಗಳು ಘೋರವಾಗಿ ನಿನಾದ ಮಾಡುವಂತೆ ಅಳುತ್ತಿದ್ದ ಅಂತಃಪುರದ ಸ್ತ್ರೀಯರ ಆರ್ತನಾದವು ರಾಜನ ಮುಂದುಗಡೆಯಲ್ಲಿ ಕೇಳಿಬಂದಿತು. ರಾಜನು ಅರಮನೆಯನ್ನು ಬಿಟ್ಟು ಹೊರಟ ತಕ್ಷಣವೇ ಅಂತಃಪುರದ ಸ್ತ್ರೀಯರು ಮುಂದೆ ಹೋಗದಂತೆ ಅವನನ್ನು ಸುತ್ತುಗಟ್ಟಿ ನಿಂತು ಗೋಳಾಡುತ್ತಿದ್ದರು. ಶ್ರೀರಾಮನ ತಂದೆಯಾದ ಕಕುತ್ಸ್ಥ ವಂಶದೀಪನಾದಂತಹ ಶ್ರೀಮಂತನಾದ ದಶರಥನು ರಾಹುಗ್ರಸ್ತನಾದ ಪೂರ್ಣಚಂದ್ರನಂತೆ ಕಳೆಗುಂದಿದ. ಇತ್ತಲಾಗಿ ಬುದ್ಧಿಗೂ ಮೀರಿದ ಆತ್ಮಸ್ವರೂಪನಾದ ಶ್ರೀಮಂತನಾದ ಶ್ರೀರಾಮನು ರಥವನ್ನು ವೇಗವಾಗಿ ಓಡಿಸುವಂತೆ ಸುಮಂತ್ರನನ್ನು ಪ್ರಚೋದಿಸಿದ. ಶ್ರೀರಾಮನ ಆ ಮಾತನ್ನು ಕೇಳಿದೊಡನೆಯೇ ಜನರೆಲ್ಲರೂ ಸೂತನನ್ನು ಕುರಿತು, ಕುದುರೆಗಳನ್ನು ನಿಲ್ಲಿಸು, ಮುಂದೆ ಹೋಗಬೇಡ ಎಂದು ಕೂಗಿಕೊಳ್ಳುತ್ತಿದ್ದರು. ಶ್ರೀರಾಮನಾದರೋ ಬೇಗ ಹೋಗು, ತಡ ಮಾಡಬೇಡ ಎಂದು ಹೇಳುತ್ತಿದ್ದ. ಮಾರ್ಗದಲ್ಲಿ ಹೀಗೆ ಜನರಿಂದಲೂ ಮತ್ತು ಶ್ರೀರಾಮನಿಂದಲೂ ಎರಡು ರೀತಿಯಲ್ಲಿ ಪ್ರಚೋದಿಸಲ್ಪಡುತ್ತಿದ್ದ ಸುಮಂತ್ರನಿಗೆ ರಾಮನ ಆಜ್ಞೆಯನ್ನು ನಡೆಸಲಾಗಲಿಲ್ಲ. ಜನರ ಪ್ರಾರ್ಥನೆಯನ್ನು ನಡೆಸಲಾಗಲಿಲ್ಲ. ಮಹಾಬಾಹುವಾದ ಶ್ರೀರಾಮನು ಮುಂದೆ ಹೋಗುತ್ತಿರುವಾಗ ರಥಚಕ್ರಗಳಿಂದ ಹುಟ್ಟಿದ ಧೂಳಿಯು ಪುರಜನರ ಕಣ್ಣೀರಿನ ಸೇಚನೆಯಿಂದಲೇ ಉಡುಗಿ ಹೋಯಿತು. ಶ್ರೀರಾಘವನ ಪ್ರಯಾಣದಿಂದಾಗಿ
ಅಯೋಧ್ಯ ಪಟ್ಟಣವು ಪ್ರಜೆಗಳ ಕಣ್ಣೀರಿನಿಂದ ತೊಯ್ದು ಹೋಯಿತು. ಹಾಹಾಕಾರಗಳಿಂದ ತುಂಬಿ ಹೋಯಿತು. ಚೈತನ್ಯವೆಂಬುದೇ ಎಲ್ಲಿಯೂ ಕಾಣುತ್ತಿರಲಿಲ್ಲ. ಹೀಗೆ ಆ ಪಟ್ಟಣವು ಅತ್ಯಂತ ಪೀಡೆಗೆ ಒಳಗಾಯಿತು. ಸರೋವರದಲ್ಲಿ ಮೀನುಗಳ ಸಂಚಲನೆಯಿಂದ ಅಲುಗಾಡಿಸಲ್ಪಟ್ಟ ತಾವರೆಯ ಹೂಗಳಿಂದ ಜಲಬಿಂದುಗಳು ತೊಟ್ಟಿಕ್ಕುವಂತೆ ರಾಮನ ವಿಯೋಗ ದುಃಖದಿಂದ ಉಂಟಾದ ಕಣ್ಣೀರು ಸ್ತ್ರೀಯರ ಕಣ್ಣುಗಳಿಂದ ತೊಟ್ಟಿಕ್ಕುತ್ತಿತ್ತು. ಒಂದೇ ರೀತಿಯ ವ್ಯಾಕುಲಿತವಾದ ಮನಸ್ಸಿನಿಂದ ಕೂಡಿದ್ದ ಪಟ್ಟಣವನ್ನು ಕಂಡು ದಶರಥ ರಾಜನು ಬುಡವನ್ನು ಕತ್ತರಿಸಿದ ವೃಕ್ಷದಂತೆ ದೊಪ್ಪನೆ ಕೆಳಕ್ಕೆ ಬಿದ್ದು ಬಿಟ್ಟ. ಮೂರ್ಛಿತನಾಗಿ ಕೆಳಗೆ ಬೀಳುತ್ತಿದ್ದ ದುಃಖಾಕುಲನಾಗಿದ್ದ ರಾಜನನ್ನು ನೋಡಿ ಶ್ರೀರಾಮನ ರಥದ ಹಿಂಬದಿಯಲ್ಲಿದ್ದ ಜನರೆಲ್ಲರೂ ಕೋಲಾಹಲ ಶಬ್ದಗಳನ್ನು ಮಾಡಿದರು. ರಾಜನು ಬಿದ್ದು ಹೋದನಲ್ಲ ಎಂದು ಕೂಗಿಕೊಂಡರು. ರಾಮ, ಇತ್ತ ನೋಡು, ರಾಜನು ಬಿದ್ದು ಹೋಗುತ್ತಿದ್ದಾನೆ ಎಂದು ಕೆಲವರ ಕೂಗು ಬರುತ್ತಿತ್ತು. ತಾಯಿ ಕೌಸಲ್ಯೆ, ಎಲ್ಲಿರುವೆ? ರಾಜನನ್ನು ಸಂತೈಸು ಎಂದು ಮತ್ತೆ ಕೆಲವರು ಕೂಗಿಕೊಳ್ಳುತ್ತಿದ್ದರು. ಅಂತಃಪುರದ ಸ್ತ್ರೀಯರೆಲ್ಲರೂ ಹೀಗೆ ಕೂಗಿಕೊಂಡು ರೋದನ ಮಾಡುತ್ತಿದ್ದರು. ರೋದನ ಮಾಡುತ್ತಿದ್ದ ಜನರನ್ನು ಹಿಂದಿರುಗಿ ನೋಡಿದ ಶ್ರೀರಾಮನು, ವಿಷಣ್ಣನೂ ಭ್ರಾಂತನೂ ಆಗಿದ್ದ ರಾಜನು ಮತ್ತು ತಾಯಿಯು ತನ್ನನ್ನು ಹಿಂಬಾಲಿಸಿಕೊಂಡೇ ಬರುತ್ತಿದ್ದುದನ್ನು ನೋಡಿದ. ಹಗ್ಗದಿಂದ ಕಟ್ಟಲ್ಪಟ್ಟ ಕುದುರೆ ಮರಿಯು ಯಾವ ರೀತಿಯಲ್ಲಿ ತಾಯ್ಗುದುರೆಯನ್ನು ಕಂಡರೂ ಅದರ ಸಮೀಪಕ್ಕೆ ಹೋಗಲಾರದೋ ಅದೇ ರೀತಿಯಲ್ಲಿ ಧರ್ಮಪಾಶದಿಂದ ಕಟ್ಟಲ್ಪಟ್ಟಿದ್ದ ಶ್ರೀರಾಮನು ಬಹಿರಂಗವಾಗಿ ತನ್ನ ತಂದೆ ತಾಯಿಗಳ ಕಡೆಗೆ ನೋಡಲಿಲ್ಲ. ಪಲ್ಲಕ್ಕಿಯಲ್ಲಿ ಕುಳಿತು ಬರಬೇಕಾಗಿದ್ದ ಕೌಸಲ್ಯ ದಶರಥರು ಕಾಲ್ನಡಿಗೆಯಲ್ಲಿಯೇ ಬರುತ್ತಿದ್ದರು. ದುಃಖ ಪಡಲು ಯೋಗ್ಯರಾಗಿರಲಿಲ್ಲ, ಸುಖ ಪಡಲು ಯೋಗ್ಯರಾಗಿದ್ದರು. ಅಂತಹ ತಾಯಿ ತಂದೆಗಳನ್ನು ನೋಡಿ ಶ್ರೀರಾಮನು ಶೀಘ್ರವಾಗಿ ಮುನ್ನಡೆಯುವಂತೆ ಸಾರಥಿಯನ್ನು ಪ್ರಚೋದಿಸಿದ. ಪುರುಷ ಸಿಂಹನಾದ ಶ್ರೀರಾಮನಿಗೆ ಅಂಕುಶದಿಂದ ಪ್ರಹರಿಸಲ್ಪಟ್ಟ ಆನೆಯಂತೆ ತಾಯಿ ತಂದೆಗಳ ದುಃಖಜನಕವಾದ ಪರಿಸ್ಥಿತಿಯನ್ನು ನೋಡಿ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಗೋಶಾಲೆಯಲ್ಲಿ ಕಟ್ಟಿರುವ ತನ್ನ ಕರುವಿನ ಮೇಲಿನ ವಾತ್ಸಲ್ಯದಿಂದ ತಾಯಿ ಹಸುವು ಯಾವ ರೀತಿಯಲ್ಲಿ ತನ್ನ ಕಂದನನ್ನು ಕಾಣುವ ಸಲುವಾಗಿ ಗೋಶಾಲೆಯ ಕಡೆಗೆ ಓಡಿ ಬರುತ್ತಿರುವುದೋ ಅದೇ ರೀತಿಯಲ್ಲಿ ಧರ್ಮಪಾಶದಿಂದ ಬದ್ಧನಾಗಿ ರಥದಲ್ಲಿ ಕುಳಿತಿದ್ದ ತನ್ನ ಮಗನನ್ನು ಕಾಣುವ ಸಲುವಾಗಿ ಕೌಸಲ್ಯಾದೇವಿಯು ಧಾವಿಸಿ ಬಂದಳು. ಕೌಸಲ್ಯಾದೇವಿಯು ರೋದನ ಮಾಡುತ್ತಾ ರಥದ ಹಿಂದೆ ಓಡಿ ಓಡಿ ಬರುತ್ತಿದ್ದಳು. ನಿನ್ನನ್ನೊಮ್ಮೆ ನೋಡಿ ಹೋಗುತ್ತೇನೆ ರಾಮ, ನಿಲ್ಲು ನಿಲ್ಲು, ಅಯ್ಯೋ ಎಂದು ಕೂಗಿಕೊಳ್ಳುತ್ತಿದ್ದಳು. ರಾಮ, ಲಕ್ಷ್ಮಣ, ಸೀತೆಯರ ಸಲುವಾಗಿ ಕಣ್ಣೀರು ಸುರಿಸುತ್ತಿದ್ದಳು. ನರ್ತಕಿಯಂತೆ ಅತ್ತಲಿತ್ತ ಪರಿಭ್ರಮಿಸುತ್ತಾ ಬರುತ್ತಿದ್ದ ತಾಯಿಯನ್ನು ಶ್ರೀರಾಮ ಒಮ್ಮೆ ನೋಡಿದ. ಆ ಸಮಯದಲ್ಲಿ ರಾಜನು ಕೂಡ ಸುಮಂತ್ರನನ್ನು ಕೂಗಿ ರಥವನ್ನು ನಿಲ್ಲಿಸುವಂತೆ ಹೇಳಿದ. ಶ್ರೀರಾಮನು ಮಾತ್ರ ಮುಂದೆ ಹೋಗು, ಮುಂದೆ ಹೋಗು ಎಂದು ಹೇಳುತ್ತಿದ್ದ. ರಥವನ್ನು ನಿಲ್ಲಿಸಬೇಡ ಎಂದು ಪದೇ ಪದೇ ಹೇಳುತ್ತಲೇ ಇದ್ದ. 2 ಚಕ್ರಗಳ ಮಧ್ಯದಲ್ಲಿ ಸಿಕ್ಕಿಕೊಂಡವನಂತೆ ಸಾರಥಿಯಾಗಿದ್ದ ಸುಮಂತ್ರನ ಮನಸ್ಸು ಸಂಕಟಪಟ್ಟಿತು. ಡೋಲಾಯಮಾನವಾದ ಮನಸ್ಸಿನಿಂದ ಬಹುವಾಗಿ ಯೋಚಿಸುತ್ತಿದ್ದ ಸುಮಂತ್ರನಿಗೆ ಶ್ರೀರಾಮನು ಹೇಳಿದ, ನೀನು ಈಗ ರಥವನ್ನು ನಿಲ್ಲಿಸದೆ ಶೀಘ್ರವಾಗಿ ಮುಂದುವರಿಯುವುದೇ ಉಚಿತವಾಗಿದೆ. ನೀನು ಅರಮನೆಗೆ ಹಿಂದಿರುಗಿದ ನಂತರ ರಾಜನು ರಥವನ್ನೇಕೆ ನಿಲ್ಲಿಸಲಿಲ್ಲವೆಂದು ಪ್ರಶ್ನಿಸಿದರೆ ನೀನು ಕೂಗಿದುದು ಕೇಳಿಸಲಿಲ್ಲ ಎಂದು ಉತ್ತರಿಸಬಹುದು. ಹಾಗೆ ಮಾಡದೆ ರಾಜನು ಹೇಳಿದಂತೆ ನೀನು ರಥವನ್ನು ನಿಲ್ಲಿಸಿದರೆ ಕೆಟ್ಟ ಪರಿಣಾಮವಾಗುತ್ತದೆ. ದುಃಖದ ಚಿರಂತನತ್ವವು ಪಾಪಕ್ಕೆ ಕಾರಣವಾಗುತ್ತದೆ. ಸುಮಂತ್ರನು ಶ್ರೀರಾಮನ ಮಾತಿಗೆ ಒಪ್ಪಿ ರಥದ ಹಿಂದೆ ಬರುತ್ತಿದ್ದ ಜನರನ್ನು ಹಿಂದೆ ಸರಿದು ನಿಲ್ಲುವಂತೆಯೂ ಮುಂದೆ ಪ್ರಯಾಣ ಮಾಡಲು ಅನುಮತಿಸಬೇಕೆಂತಲೂ ಕೇಳಿಕೊಂಡನು. ಕಡಿವಾಣಗಳನ್ನೇ ಹಿಡಿದಿದ್ದರೂ ಮುಂದೆ ಮುಂದೆ ಹೋಗುತ್ತಿದ್ದ ಕುದುರೆಗಳನ್ನು ಇನ್ನೂ ಶೀಘ್ರವಾಗಿ ಹೋಗುವಂತೆ ಚಪ್ಪರಿಸಿದನು.
ರಥವು ಬಹುವೇಗದಿಂದ ಹೊರಟು ಹೋಗಲು ಹಿಂದುಳಿದ ರಾಜ ಪರಿವಾರದವರು ನಿಂತಲ್ಲಿಯೇ ಶ್ರೀರಾಮನಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಆದರೆ ಜನಸಮೂಹವು ಮನಸ್ಸಿನಿಂದಲೂ ಕಣ್ಣೀರಿನಿಂದಲೂ ಹಿಮ್ಮುಖರಾಗಲೇ ಇಲ್ಲ. ಪುರಜನರ ಮನಸ್ಸು ಶ್ರೀರಾಮನನ್ನು ಸರಿಸಿಯೇ ಹೊರಟು ಹೋಯಿತು. ಪ್ರಯಾಣ ಮಾಡುವ ಯಾವನನ್ನು ನಾವು ಸುಖದಿಂದ ನಮ್ಮ ಬಳಿಗೆ ಪುನಃ ಬರಲು ಅಪೇಕ್ಷಿಸುತ್ತೇವೆಯೋ ಅಂತಹವನ ಜೊತೆಯಲ್ಲಿ ಬಹಳ ದೂರದವರೆಗೂ ಹೋಗಬಾರದು. ಹೀಗೆ ಅಮಾತ್ಯರು ದಶರಥನಿಗೆ ಸ್ಮೃತಿ ವಾಕ್ಯವನ್ನು ಉದ್ಧರಿಸಿ ಹೇಳಿದರು. ಬೆವರಿದ ಶರೀರದಿಂದಲೂ ವಿಷಣ್ಣವಾದ ಮುಖದಿಂದಲೂ ಕೂಡಿದ್ದಂತಹ ಬಹಳ ದುಃಖಿತನಾಗಿದ್ದ ದಶರಥನು ಅಮಾತ್ಯರ ಸರ್ವಗುಣಗಳಿಂದ ಯುಕ್ತವಾದ ಆ ಮಾತನ್ನು ಕೇಳಿ ಭಾರ್ಯೆಯೊಡನೆ ಶ್ರೀರಾಮನು ಪ್ರಯಾಣ ಮಾಡಿದ ಮಾರ್ಗವನ್ನೇ ದಿಟ್ಟಿಸಿ ನೋಡುತ್ತಾ ಅಲ್ಲಿಯೇ ನಿಂತಿದ್ದನು.